ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಸಚಿವಾಕಾಂಕ್ಷಿಗಳ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಪದೇ ಪದೇ ವಿಳಂಬ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಿಎಂ ಡಿಕೆಶಿ ನಡೆಯಿಂದ ಅಸಮಾಧಾನಗೊಂಡಿದ್ದಾರೆ. ಆಷಾಢದೊಳಗಾಗಿ ವಿಸ್ತರಣೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಇನ್ನೂ ಕೂಡ ಆಗುವ ಲಕ್ಷಣ ಕಾಣ್ತಿಲ್ಲ. ಹಾಗಾಗಿ ಬೇಸರ ವ್ಯಕ್ತಪಡಿಸ್ತಿದ್ದಾರಂತೆ ಶಾಸಕರು. ಒಂದು ಕಡೆ ಅವ್ರ ಬೇಸರ, ಮತ್ತೊಂದೆಡೆ ವಿಪಕ್ಷಗಳ ಟೀಕೆಗೆ ಗುರಿ ಆತಂಕ ಇದೆ. ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸ್ತಾ ಇದೆ, ಆಲ್ರೆಡಿ ಆವರಿಸ್ಬಿಟ್ಟಿದೆ. ಕೆಲವು ಕಡೆ ಅತಿಯಾದ ಮಳೆಯಿಂದ ನೆರೆ ಹಾವಳಿ ಹೆಚ್ಚಾಗಿದೆ. ರಾಜ್ಯದ ಕೃಷಿ ವಲಯದ ಸಮಸ್ಯೆ ನೋಡಿಕೊಳ್ಳುವಂಥ ಸಚಿವರೇ ಇಲ್ಲ. ಸದ್ಯ ವಿಪಕ್ಷಗಳಿಗೆ ಬರ ನೆರೆ ವಿಚಾರವೇ ಬ್ರಹ್ಮಾಸ್ತ್ರ ಆಗಿದೆ. JDS ಬರಗಾಲ ವೀಕ್ಷಣೆ ಮಾಡೋಕೆ ತಂಡ ರಚನೆ ಮಾಡಿದೆ. ವಿಪಕ್ಷಗಳ ಒಂದು ಟೀಕೆಗೆ ಇಲ್ಲಿ ನೋಡಿದರೆ ರಾಜ್ಯ ಸರ್ಕಾರ ಗುರಿಯಾಗ್ತಾ ಇದೆ. ಈಗ ಕೃಷಿ ಇಲಾಖೆ ಬೇಕಲ್ವಾ, ಕೃಷಿ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ. ನೆರೆ ಬಂದಿದೆ ಆಲ್ರೆಡಿ, ಅಲ್ಲಿ ಹೋಗಬೇಕಲ್ವಾ. ಮುಖ್ಯಮಂತ್ರಿಗಳು ಎಷ್ಟು ಕಡೆ ಓಡಾಡೋಕ್ಕಾಗತ್ತೆ, ಎಲ್ಲನೂ ಇಲಾಖೆ ನಿಭಾಯಿಸೋಕ್ಕಾಗತ್ತೆ. ಹಾಗಾಗಿ ಬೇಗ ವಿಸ್ತರಣೆ ಮಾಡಿ ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಹೆಚ್ಚಾಯಿತು ಸಚಿವಾಕಾಂಕ್ಷಿಗಳ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಪದೇ ಪದೇ ವಿಳಂಬ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಿಎಂ ಡಿಕೆಶಿ ನಡೆಯಿಂದ ಅಸಮಾಧಾನಗೊಂಡಿದ್ದಾರೆ. ಆಷಾಢದೊಳಗಾಗಿ ವಿಸ್ತರಣೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಇನ್ನೂ ಕೂಡ ಆಗುವ ಲಕ್ಷಣ ಕಾಣ್ತಿಲ್ಲ. ಹಾಗಾಗಿ ಬೇಸರ ವ್ಯಕ್ತಪಡಿಸ್ತಿದ್ದಾರಂತೆ ಶಾಸಕರು. ಒಂದು ಕಡೆ ಅವ್ರ ಬೇಸರ, ಮತ್ತೊಂದೆಡೆ ವಿಪಕ್ಷಗಳ ಟೀಕೆಗೆ ಗುರಿ ಆತಂಕ ಇದೆ. ರಾಜ್ಯದಲ್ಲಿ ಬರಗಾಲ ಛಾಯೆ ಆವರಿಸ್ತಾ ಇದೆ, ಆಲ್ರೆಡಿ ಆವರಿಸ್ಬಿಟ್ಟಿದೆ. ಕೆಲವು ಕಡೆ ಅತಿಯಾದ ಮಳೆಯಿಂದ ನೆರೆ ಹಾವಳಿ ಹೆಚ್ಚಾಗಿದೆ. ರಾಜ್ಯದ ಕೃಷಿ ವಲಯದ ಸಮಸ್ಯೆ ನೋಡಿಕೊಳ್ಳುವಂಥ ಸಚಿವರೇ ಇಲ್ಲ. ಸದ್ಯ ವಿಪಕ್ಷಗಳಿಗೆ ಬರ ನೆರೆ ವಿಚಾರವೇ ಬ್ರಹ್ಮಾಸ್ತ್ರ ಆಗಿದೆ. JDS ಬರಗಾಲ ವೀಕ್ಷಣೆ ಮಾಡೋಕೆ ತಂಡ ರಚನೆ ಮಾಡಿದೆ. ವಿಪಕ್ಷಗಳ ಒಂದು ಟೀಕೆಗೆ ಇಲ್ಲಿ ನೋಡಿದರೆ ರಾಜ್ಯ ಸರ್ಕಾರ ಗುರಿಯಾಗ್ತಾ ಇದೆ. ಈಗ ಕೃಷಿ ಇಲಾಖೆ ಬೇಕಲ್ವಾ, ಕೃಷಿ ಸಚಿವರು ರೈತರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ. ನೆರೆ ಬಂದಿದೆ ಆಲ್ರೆಡಿ, ಅಲ್ಲಿ ಹೋಗಬೇಕಲ್ವಾ. ಮುಖ್ಯಮಂತ್ರಿಗಳು ಎಷ್ಟು ಕಡೆ ಓಡಾಡೋಕ್ಕಾಗತ್ತೆ, ಎಲ್ಲನೂ ಇಲಾಖೆ ನಿಭಾಯಿಸೋಕ್ಕಾಗತ್ತೆ. ಹಾಗಾಗಿ ಬೇಗ ವಿಸ್ತರಣೆ ಮಾಡಿ ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ.